ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೂ ಮತ್ತು ನಮ್ಮ ಶುಭಶ್ರೀ ಜ್ಯೋತಿಷ್ಯಾಲಯಕ್ಕೂ ಬರ್ತಕ್ಕಂಥ ಎಲ್ಲ ಸಹೃದಯರಿಗೂ ನನ್ನ ವಂದನೆಗಳೊಂದಿಗೆ ಈ ದಿನದ ಈ ಕಾರ್ಯಕ್ರಮ ಶುರು ಮಾಡ್ತೀನಿ. ಈ ದಿನ ನಾನು ಮುತ್ತು ಅನ್ನೋ ಒಂದು ರತ್ನ ಏನಿದೆ, ಈ ಮುತ್ತಿನ ಬಗ್ಗೆ ಕೆಲವು ವಿಷಯಗಳನ್ನ ನಮ್ಮ ವೀಕ್ಷಕರ ಅವಗಾಹನೆಗೆ ತರಕ್ಕೆ ಬಯಸ್ತೀನಿ. ಸಾಮಾನ್ಯವಾಗಿ ಮುತ್ತು ಅನ್ನುವುದು ಸಮುದ್ರಜನ್ಯವಾದಂಥ ಒಂದು ರತ್ನ. ಸಮುದ್ರದಲ್ಲಿ ಎರಡು ರತ್ನಗಳು ಸಿಗ್ತವೆ, ಒಂದು ಹವಳ, ಇನ್ನೊಂದು ಮುತ್ತು. ಈ ಸಮುದ್ರಜನ್ಯವಾದಂಥ ಮುತ್ತು ಅಂತಕ್ಕಂಥದ್ದು ಮೊಲಾಸ್ಕ್ಸ್ ಅನ್ನೋ ಒಂದು ಪ್ರಭೇದದ ಒಂದು ಶಂಖು ಹುಳು ತನ್ನ ಜೊಲ್ಲನ್ನು ಸುರಿಸುವುದರಿಂದ ಉಂಟಾಗ್ತಕ್ಕಂಥ ಒಂದು ಘನ ಪದಾರ್ಥ. ಉದಾಹರಣೆಗೆ ಅದರ ಚಿಪ್ಪಿನೊಳಗೆ ಒಂದು ಮರಳಿನ ಕಣ ಎಂಟ್ರಾಗಿಬಿಡುತ್ತೆ. ಆವಾಗ ಅದು ಫಾರಿನ್ ಬಾಡಿ, ಹೊರಗಡೆಯಿಂದ ಏನೋ ಬಂತು ನನ್ನ ದೇಹದೊಳಗೆ ಅನ್ನೋದನ್ನು ಅದು ಮುಚ್ಚಕ್ಕೋಸ್ಕರ ಏನು ಮಾಡುತ್ತೆ, ಇದರ ಮೇಲೆ ನೆಕ್ಟರ್ ಅಂತ ನೆಕ್ರೆಯನ್ನು ಸುರಿಸುತ್ತೆ. ಅದೊಂಥರ ಕ್ಯಾಲ್ಶಿಯಂ ಅಂದರೆ ಈ ಸುಣ್ಣದ ವಸ್ತು, ಆ ಥರದ್ದು. ಅದನ್ನು ತಾನು ಸುರಿಸೋದ್ರಿಂದ ಅದು ಆ ಸುತ್ತಲೂ ಸೇರಿಕೊಂಡು ದುಂಡಗಾಗಿ ಮುತ್ತಾಗಿ ಕನ್ವರ್ಟ್ ಆಗುತ್ತೆ. ಒಂದೊಂದು ಆಯಿಸ್ಟರ್ಸಲ್ಲಿ ಅಥವಾ ಕಪ್ಪೆ ಚಿಪ್ನಲ್ಲಿ ನಾನು 15-16 ಮುತ್ತುಗಳನ್ನು ನೋಡಿದ್ದೇನೆ. ಒಳಗಡೆ ದೇಹದೊಳಗೆಲ್ಲ ಸೇರ್ಕೊಂಡ್ಬಿಟ್ಟಿರ್ತವೆ ಮುತ್ತುಗಳು. ಅವೆಲ್ಲ ದೊಡ್ಡದು ಸಣ್ಣದು ಇರ್ತವೆ. ಅವನ್ನೆಲ್ಲ ಏನು ಮಾಡ್ತಾರೆ ಇವರು, ಸಮುದ್ರದ ಹತ್ರ ಆ ಸಿಂಪಿಯಿಂದ ಹೊರಗಡೆ ಬಿಡಿಸಿ ಆ ಮುತ್ತುಗಳನ್ನು ಮಾರಾಟಕ್ಕೆ ತರ್ತಾರೆ. ಅವು ಒರಿಜಿನಲ್ ಮುತ್ತುಗಳು. ನಿಜವಾದ ಒರಿಜಿನಲ್ ಮುತ್ತುಗಳು ಅಂದರೆ ತುಂಬ ಕಾಸ್ಟ್ಲಿ ಇರ್ತಕ್ಕಂಥವು ಇರಾಕ್ ದೇಶದ ಬಗ್ದಾದ್ ಅನ್ನೋ ಒಂದು ಪಟ್ಟಣದ ಹತ್ರ, ಬಗ್ದಾದಿನ ಪಟ್ಟಣ, ಅದು ರಾಜಧಾನಿ ಇರಾಕಿಂದು. ಅಲ್ಲಿ ಬಸ್ರಾ ಅಂತ ಒಂದು ಪೋರ್ಟ್ ಇದೆ. ಪೋರ್ಟ್ ಅಂದರೆ ಒಂದು ಹಡಗು ನಿಲ್ಲುವ ಸ್ಥಳ. ಈ ಬಸ್ರಾ ಪೋರ್ಟ್ ಹತ್ರ ಆ ಸಮುದ್ರದಲ್ಲಿ ಸುಮಾರು ಒಂದು 800 ಅಡಿ ಕೆಳಗಡೆಗೆ ಡೈವ್ ಮಾಡಿ ಹೋದರೆ ಅಲ್ಲಿ ನಿಜವಾದ ಒರಿಜಿನಲ್ ಬಸ್ರಾ ಮುತ್ತುಗಳು ಸಿಗ್ತವೆ. ಈ ಬಸ್ರಾ ಮುತ್ತುಗಳಿಗೆ ಬೆಲೆ ತುಂಬ ಜಾಸ್ತಿ. ನಮ್ಮ ಮುತ್ತುಗಳೆಲ್ಲ 3,000-4,000ಕ್ಕೆ ಸಿಕ್ಕರೆ ಅವು 15,000-20,000 ರೂಪಾಯಿ ಕ್ಯಾರೆಟೇ ಆಗ್ತದೆ. ಆ ಥರ ತುಂಬ ಅವು ಬಾಳಿಕೆಯೂ ಬರ್ತವೆ. ಅದರ ಲಸ್ಟರ್, ಶೈನಿಂಗು ಭಾಳ ಚೆಂದ ಇರ್ತದೆ. ಒರಿಜಿನಲ್ ಮುತ್ತುಗಳು ನಮಗೆ ಬಸ್ರಾಯಿಂದ ಸಿಗ್ತವೆ. ಈ ಮುತ್ತುಗಳಲ್ಲಿ ನೋಡಿ, ಅದನ್ನು ಕಂಠಿ ಹಾರ ಮಾಡ್ಕೋತಾರೆ. ಮುತ್ತುಗಳನ್ನು ಪೋಣಿಸಿ ಉದ್ದಕ್ಕೆ ಹಾರದ ಉಪಾದಿಯಲ್ಲಿ ಮಾಡಿ ಹಾಕೋತಾರೆ. ಹಿಂದಿನ ಕಾಲದಲ್ಲಿ ಗಂಡಸರು ಹಾಕ್ತಾಯಿದ್ರು, ಹೆಂಗಸರು ಹಾರಗಳನ್ನು ಧರಿಸ್ತಾ ಇದ್ರು. ಕೇವಲ ಹೆಂಗಸರು ಮಾತ್ರ ಧರಿಸ್ಬೇಕು ಅಂತ ಏನಿಲ್ಲ. ಮಹಾರಾಜರು, ರಾಜವಂಶಸ್ಥರು, ರಾಜರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಈವನ್ ಒಬ್ಬ ಸೈನಿಕ ಸಹಿತ ಕೆಲವು ಸರ್ತಿ ಮುತ್ತಿನ ಹಾರನ ಹಾಕ್ಕೋತಾ ಇದ್ದ. ತನ್ನ ಹೆಂಡತಿಗೂ ಅದನ್ನು ಪ್ರೆಸೆಂಟೇಷನ್ ಥರ ಕೊಡಿಸ್ತಾ ಇದ್ದ. ಈ ಥರ ಈ ಮುತ್ತು ಸಾಮಾನ್ಯವಾಗಿ ಇಂಗ್ಲೆಂಡಿನ ರಾಜಮನೆತನದ ರಾಣಿ ಇದ್ದಾರಲ್ಲ, ಅವ್ರ ಹತ್ರ ತುಂಬ ಕಲೆಕ್ಷನ್ಸ್ ಇದೆ. ಅವರು ತುಂಬ ಇಟ್ಕೊಂಡಿದ್ದಾರೆ ಅಂತ ಸುದ್ದಿ ಇದೆ. ಅಲ್ಲಿ ಒಳ್ಳೆಯ ಮುತ್ತುಗಳು ಮತ್ತು ಮುತ್ತಿನ ಹಾರಗಳು ಇದ್ದಾವೆ. ಈ ಮುತ್ತಿನ ಮಹಾತ್ಮೆ ಏನಪ್ಪ ಅದನ್ನು ನಾವು ಇವತ್ತು ದಿವಸ ತಿಳ್ಕೊಂಡು, ಇದು ನಮ್ಮ ಜನ್ಮ ನಕ್ಷತ್ರ, ಲಗ್ನ, ಇದಕ್ಕೆ ಅನುಗುಣವಾಗಿ ಈ ಮುತ್ತು ನಿಮಗೆ ಅನುಕೂಲನೋ ಪ್ರತಿಕೂಲನೋ ನಾವು ಜಾತಕ ನೋಡಿ ಹೇಳ್ತೇವೆ. ಜಾತಕ ನೋಡಿ ಚಂದ್ರನು ಇದಕ್ಕೆ ಅಧಿಪತಿ, ಮುತ್ತಿಗೆ ಅಧಿಪತಿ. ಚಂದ್ರನ ಶಕ್ತಿ ಹೇಗಿದೆ, ಚಂದ್ರನು ಏನು ತನ್ನ ಉಚ್ಚ ಸ್ಥಾನದಲ್ಲಿದ್ದಾನೋ ನೀಚ ಸ್ಥಾನದಲ್ಲಿದ್ದಾನೋ, ಅವನಿಗೆ ಶುಭಗ್ರಹಗಳ ದೃಷ್ಟಿ ಇದೆಯೋ ಇಲ್ಲವೋ, ಗಜಕೇಸರಿ ಯೋಗ ಇತ್ಯಾದಿ ಯೋಗಗಳಿದಾವ, ಮಾಲವಿ ಯೋಗ ಇತ್ಯಾದಿಗಳಿದಾವ, ಹಂಸ ಯೋಗಗಳಿದಾವ, ಭದ್ರಯೋಗಗಳಿದಾವ. ಈ ಥರ ಪಂಚಮಹಾಪುರುಷ ಯೋಗದಲ್ಲಿ ಯಾವುದಾದ್ರು ಒಂದರಲ್ಲಿ ಇದ್ದು ಚಂದ್ರನು ಬಲಿಷ್ಠನಾಗಿದ್ದರೆ ಅಂತ ಅವರಿಗೆ ನಾವೇನು ಮಾಡ್ತೀವಿ, ನೀನು ಮುತ್ತು ಧರಿಸ್ಕೊಳಪ್ಪ ಅಂತ ಸಲಹೆ ಕೊಡ್ತೀವಿ. ಕೆಲವು ಸಲ ಲಗ್ನಾತ್ ದಶಮದಲ್ಲಿ 10ನೇ ಮನೆಯಲ್ಲಿ ಚಂದ್ರನು ಬಹಳ ಒಳ್ಳೆ ಫಲ ಕೊಟ್ಟಿರೋದು ನಾನು ನೋಡಿದ್ದೆ. ವೃಷಭ ಲಗ್ನ
ನೋಡಿ, ಈ ವೃಷಭ ಲಗ್ನಕ್ಕೆ ಚಂದ್ರನು ಥರ್ಡ್ ಹೌಸ್, 3ನೇ ಮನೆ ಅಧಿಪತಿಯಾಗಿ ಅಶುಭ ಫಲದಾಯಕನು ಅಂತ ಹೇಳ್ತಾರೆ. ಇಲ್ಲ, ಒಳ್ಳೆ ಫಲ ಕೊಡಲ್ಲ ಅವನು ಅಂತ. ಆದರೂ MP ಆಗಿರ್ತಕ್ಕಂಥ ಒಬ್ಬರ ಜಾತಕದಲ್ಲಿ ಇದೇ ವೃಷಭ ಲಗ್ನಕ್ಕೆ 10ನೇ ಮನೆಯಲ್ಲಿ ಸೂರ್ಯನು ಚಂದ್ರನು, ನೋಡಿ 2 ರಾಜಕೀಯ ಗ್ರಹಗಳು ಸೇರ್ಕೊಂಡು ಅವನ್ನ MP ಮಾಡಿದ್ದಾವೆ. ಈ ಥರ ಅದು ಏನು, ವೃಷಭ ಲಗ್ನದಿಂದ 10ನೇ ಮನೆ ಅಂದರೆ ಶನಿಯ ಮನೆ, ಕುಂಭರಾಶಿ. ಆ ಕುಂಭರಾಶಿಯಲ್ಲಿದ್ದಂಥ ಈ ಸೂರ್ಯ ಮತ್ತು ಚಂದ್ರ ಇವರು ಆ ವ್ಯಕ್ತಿಗೆ ಚಂದ್ರದಶಾ ಕಾಲದಲ್ಲಿಯೇ ಬಹಳ ದೊಡ್ಡ ಪದವಿ ಇತ್ಯಾದಿ, ಸೂರ್ಯದಶಾ ಕಾಲದಲ್ಲಿ ಅವನು MP ಆ ಥರ ಬಹಳ ದೊಡ್ಡ ಪೊಸಿಷನ್ ಹೊಂದಿರೋದು ಉಂಟು. ಕೇವಲ ಒಂದೇ ಗ್ರಹ ಸೂರ್ಯ ಅಥವಾ ಚಂದ್ರ, ಇವರು ರಾಜಗ್ರಹಗಳು. ಇವರಿಬ್ಬರಲ್ಲಿ ಒಬ್ಬನು ಸಾಕು, ಒಂದು ಗ್ರಹ. ಚಂದ್ರ ಒಬ್ಬನೇ ದಶಮದಲ್ಲಿದ್ದರೆ ಆರಾಮಾಗಿ ಅನುಕೂಲವಾಗಿ ಹಣ ಸಂಪಾದನೆ ಮಾಡ್ತಾರೆ. ಉದಾಹರಣೆಗೆ ಕನ್ಯಾ ರಾಶಿಗೆ 11ರಲ್ಲಿ, ಕನ್ಯಾ ಲಗ್ನಕ್ಕೆ 11ರಲ್ಲಿ ಚಂದ್ರನು ತನ್ನ ಸ್ವಂತ ರಾಶಿಯಲ್ಲೇ ಇದ್ದರೆ ಚಂದ್ರದಶಾ ಕಾಲದಲ್ಲಿ ಅವರು ಚೆನ್ನಾಗಿ 10 ವರ್ಷ ದುಡ್ಡು ಸಂಪಾದನೆ ಮಾಡಿರೋದು ಉಂಟು. ಇನ್ನು ಕೆಲವರಿಗೆ ಏನಾಗುತ್ತೆ, ಸೂರ್ಯನ ಲಗ್ನ ಆದಂಥ ಸಿಂಹ ಲಗ್ನಕ್ಕೆ 11ನೇ ಮನೆಯಲ್ಲಿರ್ತಕ್ಕಂಥ ಚಂದ್ರ, ಆ ಚಂದ್ರನು ಗುರುವಿನ ಜೊತೆಗೆ ಸೇರಿಕೊಂಡ್ರೆ ಗುರು ಚಂದ್ರ ಸೇರಿ ಬಲವಾದ ಗಜಕೇಸರಿ ಯೋಗ ಕೊಟ್ಟು ಜೊತೆಗೆ ಹಣದಲ್ಲಿ ಅತಿ ಅನುಕೂಲ ಯೋಗನ ಮನುಷ್ಯನಿಗೆ ಕೊಡ್ತಾರೆ. ಸಣ್ಣ ಪ್ರಮಾಣದ ಕೆಲಸ ಸಣ್ಣದು, ಅವನ ಎಫರ್ಟ್ಸ್ ಇದೆಯಲ್ಲ ಅದು ಸಣ್ಣದು, ಆದರೆ ಅದರಿಂದ ಅವನು ಪಡೆಯೋ ಫಲ ಮಾತ್ರ ದೊಡ್ಡದು. ಅದರಿಂದ ಅವನಿಗೆ ಸಿಗ್ತಕ್ಕಂಥ ಲಾಭ ದೊಡ್ಡ ಪ್ರಮಾಣದಲ್ಲಿರುವುದು ಉಂಟು. ಕೆಲವರಿಗೆ ಗುಡ್ಡ ತೋಡಿ ಇಲಿ ಹಿಡಿಬೇಕು, ಹಾಗಾಗುತ್ತೆ. ದೊಡ್ಡ ಗುಡ್ಡ ತೋಡಬೇಕು, ಅಷ್ಟು ಕಷ್ಟಪಡಬೇಕು, ಕೊನೆಗೆ ಸಿಗೋದು ಒಂದು ಸಣ್ಣ ಇಲಿ ಸಿಗುತ್ತೆ. ಇವ್ರಿಗೆ ಯಾಕಪ್ಪ ಈ ಥರ ದುರ್ದಶೆ ಬಂದಿದೆ ಅಂದರೆ ಇದೇ ಕರ್ಮಫಲ ಅಂದರೆ ಇದೆ. ಆದ್ದರಿಂದ ಈ ಕರ್ಮಫಲನ ಮನುಷ್ಯ ಅನುಭವಿಸ್ಬೇಕಾಗಿ ತೀರಿಸ್ಬೇಕಾಗಿ ಬರುತ್ತೆ. ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮಫಲನ ಈಗಿನ ಜನ್ಮದಲ್ಲಿ ಅವನು ಸತ್ಫಲ ಮಾಡಿದರೆ ಅವನು ಒಳ್ಳೆಯ ಫಲಗಳನ್ನ ತೀರಿಸ್ತಾನೆ. ದುಷ್ಕರ್ಮಗಳು ಮಾಡಿದರೆ ಕೆಟ್ಟ ಫಲನ ಇದೇ ಜನ್ಮದಲ್ಲಿ ಅನುಭವಿಸಿ ತೀರಿಸ್ಬೇಕಾಗಿ ಬರುತ್ತೆ. ಹಾಗೆ ಅವನು ಋಣನೂ ತೀರಿಸ್ಬೇಕಾಗಿ ಬರುತ್ತೆ. ಋಣ ಇರುತ್ತೆ, ಆ ಋಣನೂ ಅವನು ಕ್ಲಿಯರ್ ಮಾಡಬೇಕಾಗಿ ಬರುತ್ತೆ. ಋಷಿ ಋಣ ಇರುತ್ತೆ, ಪಿತೃ ಋಣ ಇರುತ್ತೆ, ಸಮಾಜದ ಋಣ ಇರುತ್ತೆ, 3 ಋಣ ಇರುತ್ತೆ. ಸಮಾಜದ ಋಣನೆಲ್ಲ ಅವನು ತೀರಿಸ್ಬೇಕಾಗಿ ಬರುತ್ತೆ. ಋಷಿ ಋಣನ ಪಾಠ ಹೇಳ್ಕೊಡ್ಬೇಕು, ಅವನು ಪಾಠ ಹೇಳ್ಕೊಟ್ಟು ಯಾರಿಗಾರ ತೀರಿಸ್ಬೇಕಾಗಿ ಬರುತ್ತೆ. ಈ ಥರ ಋಣಬಾಧೆಯಿಂದ ನಿವೃತ್ತ ಆಗೋದಕ್ಕೂ ಚಂದ್ರನ ಸಪೋರ್ಟ್ ಬೇಕು. ಸೂರ್ಯ ಅಥವಾ ಚಂದ್ರ ಬೀಜಂ ವೀರ್ಯ ಬೀಜಂ ಗ್ರಹಾಣಂ ಅಂತ ಪರಾಶರರ ಸೂತ್ರ. ಚಂದ್ರ ಬೀಜಂ, ಚಂದ್ರ ಎಷ್ಟು ಶಕ್ತಿ ಇದ್ದಾನೆ ಅದನ್ನು ನೋಡಿ ಉಳಿದ ಗ್ರಹಗಳ ಶಕ್ತಿಯನ್ನು ನಾವು ಹೇಳಬಹುದು ಅಂತ. ಚಂದ್ರನು ಬಲಿಷ್ಠನಾಗಿದ್ದರೆ ಎಲ್ಲ ಗ್ರಹಗಳ ವೀರ್ಯ ಆ ಚಂದ್ರನಲ್ಲಿಯೇ ಇದೆ. ನೋಡಿ, ಚಂದ್ರ ನಮ್ಮ ಭೂಮಿಗೆ ಕಕ್ಷೆಯಲ್ಲಿ ಅತಿ ಹತ್ತಿರ ಇರತಕ್ಕಂಥ ಒಂದು ಉಪಗ್ರಹ ಈಗಿನ ಕಾಲಕ್ಕೆ, ಅದು ಗ್ರಹ. ಆದ್ದರಿಂದ ನೀವು ಮುತ್ತನ್ನು ಧರಿಸಬೇಕಾಗಿ ಬಂದರೆ ಖಂಡಿತವಾಗಿಯೂ ನೀವು ಜಾತಕದ ಪರಾಮರ್ಶೆ ಮಾಡಿಸಿ ಅದರ ಪ್ರಕಾರ ನೀವು ಚಂದ್ರನು ಅನುಕೂಲನಾಗಿದ್ದರೆ ಮುತ್ತನ್ನು ಧರಿಸಿ, ಖಂಡಿತ ಅದು ನಿಮಗೆ ಬೆನಿಫಿಟ್ ಆಗುತ್ತೆ. ಚಂದ್ರನು ಪ್ರತಿಕೂಲನಾಗಿದ್ದರೆ ಜ್ಯೋತಿಷಿ ಬೇಡ ಅಂದರೆ ಮುತ್ತನ್ನು ಧರಿಸುವುದಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು.